ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಏಟು ಆರೋಪಿ ನಟ ದರ್ಶನ್ ಅಭಿಮಾನಿಗಳ ವಿರುದ್ಧ ನಟಿ ರಮ್ಯಾ ದೂರು ದಾಖಲಿಸಿದ್ದಾರೆ. ಬೆಂಗಳೂರು ಪೊಲೀಸ್ ಆಯುಕ್ತರ ಕಚೇರಿಗೆ ಬಂದ ರಮ್ಯಾ ಅಶ್ಲೀಲ ಕಮೆಂಟ್ ಮಾಡ್ತಿರೋ ದರ್ಶನ್ ಅಭಿಮಾನಿಗಳ 43 ಖಾತೆಗಳ ವಿರುದ್ಧ ದೂರು ದಾಖಲಿಸಿದ್ದಾರೆ. ಆಸ್ ಅ ಸೆಲೆಬ್ರಿಟಿ ಐ ಆಮ್ ಯೂಸ್ ಟು ಟ್ರೋಲಿಂಗ್, ಅದು ಇದ್ದೇ ಇರುತ್ತೆ. ಬಟ್ ಈ ಮಟ್ಟಕ್ಕೆ ನಾನು ಯಾವತ್ತೂ ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ. ಸೊ ಹಾಗಾಗಿ ನನಗೆ ಅನ್ನಿಸ್ತು ಈ ರೇಣುಕಾಸ್ವಾಮಿಗೂ ಮತ್ತು ಇವರು ಮೆಸೇಜ್ ಮಾಡೋದಕ್ಕೂ ಏನೂ ವ್ಯತ್ಯಾಸನೇ ಇಲ್ಲ. ಆ್ಯಂಡ್ ಸೊ ಖಂಡಿತವಾಗ್ಲೂ ನನಗೆ ಈ ಥರ ಕಳಿಸ್ತಾರೆ ಅಂದರೆ ಇನ್ನು ಸಾಮಾನ್ಯ ಹೆಣ್ಮಕ್ಳಿಗೆ ಯಾವ ಥರ ಕಳಿಸ್ತಾ ಇರ್ಬೋದು. ನಮ್ಮ ಸಮಾಜ ಎಷ್ಟು ಕೀಳ್ಮಟ್ಟಕ್ಕೆ ಬಂದಿದೆ ಅಂತ ನನಗೆ ತುಂಬ ಬೇಸರ ಆಯಿತು. ಸೊ ಹಾಗಾಗಿ ಐ ಥಾಟ್ ದ್ಯಾಟ್ ಇದನ್ನು ಹಾಗೆ ಸುಮ್ಮನೆ ಬಿಡಬಾರ್ದು ಅಂತ. ಸೊ ಹಾಗಾಗಿ ನಾನು ಇವತ್ತು ಬಂದು ಕಮಿಷನರ್ ಸಾಹೇಬ್ರಿಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ರೇಪ್ ಥ್ರೆಟ್, ರೇಣುಕಾಸ್ವಾಮಿ ಬದಲು ನಿಮ್ಮನ್ನು ಮರ್ಡರ್ ಮಾಡಬೇಕಾಗಿತ್ತು ಅಂತ ಹಾಕಿದ್ರು. ಮತ್ತು ಬೇರೆ ಐ ಕಾಂಟ್ ಇವನ್ ರಿಪೀಟೆಡ್. ಇನ್ನೊಂದು ಏನಂದರೆ ನನಗೆ ಆ್ಯಕ್ಚುಲಿ ಇಷ್ಟು ಕೆಟ್ಟ ವರ್ಡ್ಸ್ ನನ್ನ ಲೈಫಲ್ಲಿ ನಂಗೆ ಗೊತ್ತಿರಲಿಲ್ಲ. ಆ್ಯಂಡ್ ಇವತ್ತು ಆ ಮೀನಿಂಗು ನನಗೆ ಗೊತ್ತಿಲ್ಲ. ಬಟ್ ಐ ಜಸ್ಟ್ ನೋ ಇಟ್ಸ್ ಬ್ಯಾಡ್ ವರ್ಡ್ಸ್ ಅಂತ. ಸೊ ಅದು ನಿಮ್ಗೆ ಸಿಗುತ್ತೆ ಕಾಪಿ. ಶಾಕ್ ಅಂದರೆ ಪವಿತ್ರ ಗೌಡೆ ಕಳಿಸಿದ್ ಮಾತ್ರ ನಿಮಗೆ ರೋಷ ಬಂತು, ಕೋಪ ಬಂತು. ಅದು ಬೇರೆ ಹೆಣ್ಮಕ್ಳಿಗೆ ಅಲ್ಲ. ನೀವು ಯೋಚನೆ ಮಾಡಿ ನನಗೆ ಈ ಥರ ಕಳಿಸ್ತಾರಂದ್ರೆ ಐ ಆಮ್ ಜಸ್ಟ್ ವಂಡ್ರಿಂಗ್. ಮತ್ತೊಂದೆಡೆ ರೇಣುಕಾಸ್ವಾಮಿ ಪ್ರಕರಣ ಕೋರ್ಟ್ನಲ್ಲಿರುವಾಗ ಏಕಪಕ್ಷೀಯ ಅಭಿಪ್ರಾಯ ವ್ಯಕ್ತಪಡಿಸಿದ್ದು ಸರಿಯಲ್ಲ ಅಂತ ರಮ್ಯಾ ವಿರುದ್ಧ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಗರಂ ಆಗಿದ್ದಾರೆ. ರಮ್ಯಾ ವಿರುದ್ಧ ಸೈಬರ್ ಪೊಲೀಸ್ ಠಾಣೆಗೆ ದೂರು ನೀಡಲು ಸಿದ್ಧತೆ ನಡೆಸಿದ್ದಾರೆ ಅನ್ನೋ ಮಾಹಿತಿ ಇದೆ. ನಟ ದರ್ಶನ್ ಅಭಿಮಾನಿಗಳಿಂದ ಮಾಡಲಾಗ್ತಿರೋ ಇಂಥ ಅಶ್ಲೀಲ ಮೆಸೇಜ್ಗಳ ಬಗ್ಗೆ ದರ್ಶನ್ ಪ್ರತಿಕ್ರಿಯೆ ನೀಡಬೇಕಿತ್ತು. ಮೊದಲೇ ತಮ್ಮ ಅಭಿಮಾನಿಗಳಿಗೆ ಬುದ್ಧಿ ಹೇಳಿದ್ರೆ ಬಹುಶಃ ರೇಣುಕಾಸ್ವಾಮಿ ಪ್ರಕರಣ ಕೂಡ ನಡೀತಾನೆ ಇರಲಿಲ್ಲ ಅಂತ ರಮ್ಯಾ ಹೇಳಿದ್ದಾರೆ. ದರ್ಶನ್ ರೇಣುಕಾಸ್ವಾಮಿ ವಿಚಾರದಲ್ಲೂ ತಪ್ಪು ಮಾಡಿದ್ರು, ಈಗ ನಿಮ್ಮ ವಿಚಾರದಲ್ಲೂ ಏನು ಮಾಡಿದ್ರೆ ತಪ್ಪು ಮಾಡ್ತಾ ಇದ್ದಾರೆ. 100% ಅವ್ರು ಹೇಳ್ಬೇಕಲ್ವಾ ಫ್ಯಾನ್ಸ್ಗೆ. ದಿಸ್ ಇಸ್ ಕ್ರಿಟಿಸೈಸ್ ಮಾಡಿ ಬಾ, ನೀವೇನಾದರೂ ಹೇಳ್ಕೋಬೇಕಂದ್ರೆ ಹೇಳ್ಕೊಳ್ಳಿ. ದೇರ್ ಇಸ್ ದಟ್ ಫ್ಯಾನ್ ವಾರ್, ಅದೆಲ್ಲ ನಡೆಯುತ್ತೆ. ಬಟ್ ಈ ಮಟ್ಟಕ್ಕೆ ಈ ಥರ ಐ ಹ್ಯಾವ್ ನೆವರ್ ಎಕ್ಸ್ಪೀರಿಯನ್ಸ್ಡ್. 100% ಅವ್ರ ಜವಾಬ್ದಾರಿ ಇದೆ. ಅವರು ಇದನ್ನು ಮುಂಚೆನೇ ಮಾಡಬೇಕಾಗಿತ್ತು. ಆ್ಯಕ್ಚುಲಿ ಅವ್ರು ಮುಂಚೆನೇ ಮಾಡಿದಿದ್ರೆ ರೇಣುಕಾಸ್ವಾಮಿ ಅವರು ಈ ಥರ ಮೆಸೇಜ್ಗಳು ಕಳಿಸ್ತಾ ಇರೋ ಮೇ ಬಿ ಯು ವುಡ್ ನಾಟ್ ಹ್ಯಾವ್ ಸೆಂಟ್ ಆಲ್ಸೋ. ಯಾರು ಗೊತ್ತು ಅಲ್ವಾ? ಯಾಕಂದರೆ ರೇಣುಕಾಸ್ವಾಮಿ ದರ್ಶನ್ ಫ್ಯಾನ್ ಅಲ್ವಾ. ಅವ್ರು ಮುಂಚೆನೇ, ನಾನು 2 ವರ್ಷ ಮುಂಚೆನೇ ಹೇಳಿದ್ದೆ ಈ ಥರ ಆಗ್ತಾ ಇದೆ ಅಂತ. ಅಟ್ಲೀಸ್ಟ್ ಅವಾಗ ಏನಾದರೂ ಅವ್ರು ಕ್ರಮ ತೊಗೊಂಡಿದ್ರೆ, ಈ ಥರ ಅವ್ರ ಫ್ಯಾನ್ಸಿಗೆ ಹೇಳಿದ್ರೆ ಮೇ ಬಿ ರೇಣುಕಾಸ್ವಾಮಿ ಇನ್ಸಿಡೆಂಟ್ ಆಗದೇ ಇರ್ಬೋದೇನೋ. ತುಂಬ ಜನ ನಂಗೆ ಮೆಸೇಜ್ ಮಾಡಿ ಸಪೋರ್ಟ್ ಮಾಡಿದ್ರು. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಇಟ್. ಬಟ್ ನನಗೆ ಯಾರು ಸಪೋರ್ಟ್ ಮಾಡದಿದ್ರು ಪರವಾಗಿಲ್ಲ, ನಿಮ್ಗೆ ಗೊತ್ತು ಎಲ್ರಿಗೂ ಐ ವಿಲ್ ಫೈಟ್ ಅಲೋನ್, ನೋ ಪ್ರಾಬ್ಲಮ್. ನಾವು ದಿನ ಓದ್ತಾ ಇದ್ದೀವಿ ಹೆಣ್ಮಕ್ಳ ಮೇಲೇ ಅತ್ಯಾಚಾರ ಆಗ್ತಾ ಇರೋದು, ರೇಪ್ ಆಗಲಿ ಮರ್ಡರ್ ಆಗಲಿ. ದರ್ಶನ್ ಅಭಿಮಾನಿಗಳಿಂದ ನಟಿ ರಮ್ಯಾ ಬಗ್ಗೆ ಅಶ್ಲೀಲ, ಅತ್ಯಂತ ಕೀಳು ಮಟ್ಟದ ಕಮೆಂಟ್ಗಳು ಮಾಡಿರೋದರ ವಿರುದ್ಧ ರಾಜ್ಯ ಮಹಿಳಾ ಆಯೋಗ ಕ್ರಮಕ್ಕೆ ಮುಂದಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಅಶ್ಲೀಲ ಸಂದೇಶಗಳನ್ನು ಕಳಿಸುತ್ತಿರುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಬೆಂಗಳೂರು ಪೊಲೀಸ್ ಆಯುಕ್ತರಿಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಪತ್ರ ಬರೆದು ಆಗ್ರಹಿಸಿದ್ದಾರೆ. ಮಹಿಳಾ ಆಯೋಗದ ಬೆಂಬಲಕ್ಕೆ ರಮ್ಯಾ ಧನ್ಯವಾದ ತಿಳಿಸಿದ್ದಾರೆ. ದರ್ಶನ್ ಅಭಿಮಾನಿಗಳ ವಿರುದ್ಧ ರಮ್ಯಾ ದೂರು ನೀಡೋಕ್ ಮುಂದಾದ ಬೆನ್ನಲ್ಲೇ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಒಂದನ್ನ ಮಾಡಿದ್ದಾರೆ. ಈ ಮೂಲಕ ಪರೋಕ್ಷವಾಗಿ ರಮ್ಯಾಗೆ ಕೌಂಟರ್ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಮೂರ್ಖರನ್ನ ಅವರ ಮಾತಿನಿಂದ ಗುರುತಿಸಬಹುದು, ಬುದ್ಧಿವಂತರನ್ನ ಅವರ ಮೌನದಿಂದ ಗುರುತಿಸಬಹುದು ಅಂತ ವಿಜಯಲಕ್ಷ್ಮಿ ಪೋಸ್ಟ್ ಮಾಡಿದ್ದಾರೆ. ಮತ್ತೊಂದೆಡೆ ಜನರ ಮಾನಸಿಕ ಆರೋಗ್ಯ ನೋಡೋಕೆ ಸಾಧ್ಯವಿಲ್ಲ, ನಾನು ಸಭ್ಯ ಸಮಾಜವನ್ನ ನೋಡೋಕ್ ಬಯಸ್ತೀನಿ ಅಂತ ನಟಿ ರಕ್ಷಿತಾ ಪ್ರೇಮ್ ಟ್ವೀಟ್ ಮಾಡಿದ್ದಾರೆ. ನಾನು ಏನ್ ಬಯಸ್ತೀನಿ ಎಂದು ನಿಮಗೆ ತಿಳಿದಿದ್ಯಾ? ನನಗೆ ನಿಜವಾಗಿಯೂ ಏನು ಇಷ್ಟ ನಿಮಗೆ ಗೊತ್ತಾ? ವೈರಲ್ ಆಗ್ತಿರೋದ್ರಲ್ಲಿ ಏನ್ ಇಷ್ಟ ಅಂತ ನಿಮಗೆ ತಿಳಿದಿದ್ಯಾ? ಹೀಗಾಗಿ ಜನರ ಮಾನಸಿಕ ಆರೋಗ್ಯವನ್ನ ನೋಡೋಕೆ ಸಾಧ್ಯ ಇಲ್ಲ. ದಯವಿಟ್ಟು ಯಾವಾಗಲೂ ದಯೆಯಿಂದ ಇರಿ. ಸಾಮಾನ್ಯ ಸಭ್ಯತೆ ಬೇಕಿದೆ. ಇನ್ನು ವಿಜಯಲಕ್ಷ್ಮಿ ಮತ್ತು ರಕ್ಷಿತಾ ಪೋಸ್ಟ್ಗಳ ಬಗ್ಗೆ ರಮ್ಯಾ ಪ್ರತಿಕ್ರಿಯಿಸಿದ್ದಾರೆ. ಆ್ಯಕ್ಚುಲಿ ಐ ಡೋಂಟ್ ಥಿಂಕ್ ಅವರಿಬ್ರು ನನ್ನ ಬಗ್ಗೆ ಹೇಳಿದಾರಂತ ನನಗೆ ಅನ್ಸಲ್ಲ. ಬಿಕಾಸ್ ವಿಜಿ ಐ ಡೋಂಟ್ ಥಿಂಕ್ ಅವ್ರು ಏನಾದರೂ ಆ ಥರ ಹಾಕಿದ್ರೆ ಶಿ ಮಸ್ಟ್ ಬಿ ಅಂಡರ್ ಪ್ರೆಷರ್ ಆರ್ ಸಮಥಿಂಗ್. ವಾಟ್ ಐ ವಾಂಟ್ ಟು ಸಿ ಗೋ ವೈರಲ್ ಇಸ್ ಬೇಸಿಕ್ ಹ್ಯೂಮನ್ ನೀಡ್ಸ್. ದರ್ಶನ್ ಅಭಿಮಾನಿಗಳಿಂದ ಅಶ್ಲೀಲ ಕಮೆಂಟ್ ವಿಚಾರದಲ್ಲಿ ನಟಿ ರಮ್ಯಾ ಪರ ನಟ ವಿನಯ್ ರಾಜ್ಕುಮಾರ್, ಚೇತನ್ ಅಹಿಂಸಾ ಮತ್ತು ನಟ ಪ್ರಥಮ್ ನಿಂತಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿರೋ ವಿನಯ್ ರಾಜ್ಕುಮಾರ್ ಯಾವುದೇ ಕಿರುಕುಳದ ವಿರುದ್ಧ ನಿಲ್ಲೋದು ನಮ್ಮ ಕರ್ತವ್ಯ ಅಂದಿದ್ದಾರೆ. ಇನ್ನು ಅವಹೇಳನಕಾರಿ ಪೋಸ್ಟ್ ಮಾಡಿದವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ಚೇತನ್ ಅಹಿಂಸಾ ಪತ್ರ ಬರೆದಿದ್ದಾರೆ. ಬೆಂಬಲಕ್ಕೆ ನಿಂತ ನಟ ನಟಿಯರಿಗೆ ರಮ್ಯಾ ಧನ್ಯವಾದ ಹೇಳಿದ್ದಾರೆ. ನಾನು ಯಾಕಂದ್ರೆ ಇವ್ರಿಗೆ ಹೇಳೂ ಇಲ್ಲ ಕೇಳೂ ಇಲ್ಲ, ಬಟ್ ಇವರೆಲ್ಲ ತಾನಾಗೆ ಬಂದು ಅವ್ರು ಸಪೋರ್ಟ್ ಮಾಡಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ. ದರ್ಶನ್ ಅಭಿಮಾನಿಗಳಿಂದ ಕೆಟ್ಟ ಕಮೆಂಟ್ಗಳು ಮಾಡಲಾಗಿದೆ ಎಂದು ದೂರು ನೀಡಿರೋ ನಟಿ ರಮ್ಯಾಗೆ ನಟ ಪ್ರಥಮ್ ಬೆಂಬಲ ಸೂಚಿಸಿ ಟ್ವೀಟ್ ಮಾಡಿದ್ದಾರೆ.
ಇದೆಲ್ಲದರ ನಡುವೆ ದರ್ಶನ್ ಅಭಿಮಾನಿಗಳ ಸೋಷಿಯಲ್ ಮೀಡಿಯಾ ಪೇಜ್ನಿಂದ ದರ್ಶನ್ ಅಭಿಮಾನಿಗಳಿಗೆ ಮನವಿಯೊಂದು ಮಾಡಲಾಗಿದೆ. ಯಾವುದೇ ವಿವಾದಕ್ಕೆ ಕಿವಿಗೊಡಬೇಡಿ, ಯಾರಿಗೂ ತೊಂದರೆ ಮಾಡಬೇಡಿ ಅಂತ ಕೋರಲಾಗಿದೆ. ಡಿ ಬಾಸ್ ಮೇಲೆ ಗೌರವವಿರುವ ಯಾವೊಬ್ಬ ಅಭಿಮಾನಿ ಕೂಡ ಯಾವುದೇ ವಿವಾದಕ್ಕೂ ಕಿವಿಗೊಡಬೇಡಿ, ಯಾವುದಕ್ಕೂ ರಿಯಾಕ್ಟ್ ಮಾಡಬೇಡಿ, ಯಾರಿಗೂ ಮೆಸೇಜ್ ಮಾಡಬೇಡಿ, ಪ್ರಚಾರಕ್ಕೆ ಆಗಲಿ ಹುನ್ನಾರ ಆಗಲಿ ಯಾರು ಏನೇ ಅಂದರೂ ತಲೆಕೆಡಿಸಿಕೊಳ್ಳಬೇಡಿ. ದರ್ಶನ್ ಅಭಿಮಾನಿಗಳಿಂದ ರಮ್ಯಾಗೆ ಅಶ್ಲೀಲ ಸಂದೇಶ ವಿಚಾರದ ಬಗ್ಗೆ ಪ್ರತಿಕ್ರಿಯಿಸಿದ ಸಂಸದ ಯದುವೀರ್ ಒಡೆಯರ್, ನಡವಳಿಕೆ ಬದಲಿಸಿಕೊಳ್ಬೇಕು, ವಿದ್ಯಾಭ್ಯಾಸ ಹೆಚ್ಚಿಸಬೇಕು, ದ್ವೇಷದ ಕಮೆಂಟ್ ಮಾಡಬಾರದು ಎಂದಿದ್ದಾರೆ. ಮತ್ತೊಂದೆಡೆ ದರ್ಶನ್ ಫ್ಯಾನ್ಸ್ಗಳೇ ರಮ್ಯಾಗೆ ಕಮೆಂಟ್ ಮಾಡಿದ್ದಾರೆ ಎನ್ನುವುದಕ್ಕೆ ಪ್ರೂಫ್ ಇಲ್ಲ ಅಂತ ಬೆಂಗಳೂರಿನಲ್ಲಿ ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲು ಹೇಳಿದ್ದಾರೆ. ಇವತ್ತಲ್ಲ ಸರ್, ಏನು ಚಿತ್ರರಂಗ ಹುಟ್ಟಿದೆಯಲ್ಲ ಆವತ್ತಿನ ದಿನ ಫ್ಯಾನ್ಸ್ ಅನ್ನೋರು ಇದ್ದೇ ಇದ್ದಾರೆ ಸರ್. ಫ್ಯಾನ್ಸ್ ಮಾತಾಡ್ತಾ ಇದ್ದಾರೆ ಅಂತೀರ, ಫ್ಯಾನ್ಸೇ ಮಾತಾಡಿದಾರೆ ಅಂತ ಏನು ಯಾರ ಪ್ರೂಫ್ ಇದೆ ಸರ್? ಕೆಲವು ನಟ ಪ್ರಥಮ್ಗೆ ಡ್ಯಾಗರ್ ಇಟ್ಟು ಕೊಲೆ ಬೆದರಿಕೆ ಹಾಕಿದ್ದು ರೌಡಿ ಶೀಟರ್ ಬೇಕರಿ ರಘು ಮತ್ತು ಗ್ಯಾಂಗ್ ಎನ್ನಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ರಾಮಯ್ಯನಪಾಳ್ಯದ ಬಳಿ ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಹಿಂದೆ ಬೆದರಿಕೆ ಹಾಕಲಾಗಿದೆ. ನಟ ಬುಲೆಟ್ ಪ್ರಕಾಶ್ ಪುತ್ರ ರಕ್ಷಕ್ ಜೊತೆ ನಟ ಪ್ರಥಮ್ ದೇವಸ್ಥಾನಕ್ಕೆ ಹೋಗಿದ್ರು. ಈ ವೇಳೆ ಯಲ್ಲಮ್ಮ ದೇವಸ್ಥಾನದ ಹಿಂದೆ ಬರ್ತ್ಡೇ ಪಾರ್ಟಿ ಆಯೋಜಿಸಿದ್ದ ಬೇಕರಿ ರಘು ರಕ್ಷಕ್ನನ್ನ ಮಾತನಾಡಿಸಿದ್ದ. ಇದೇ ವೇಳೆ ಪ್ರಥಮ್ ಬಂದಿದ್ದು ಗೊತ್ತಾಗಿ ಕರೆಸಲಾಗಿದೆ. ಸ್ಥಳಕ್ಕೆ ಬಂದ ಪ್ರಥಮ್ಗೆ ಡಿ ಬಾಸ್ ಬಗ್ಗೆ ಮಾತನಾಡ್ತೀಯಾ ಅಂತ ಡ್ರ್ಯಾಗರ್ ಇಟ್ಟು ಚುಚ್ಚುವುದಾಗಿ ಧಮಕಿ ಹಾಕಲಾಗಿದೆ ಎನ್ನಲಾಗಿದೆ. ನಿರಂತರ ಮಳೆಯಿಂದ ಕೊಪ್ಪಳ ಜಿಲ್ಲೆಯ ತುಂಗಭದ್ರಾ ಜಲಾಶಯ ತುಂಬಿದೆ. ಜಲಾಶಯದಿಂದ 1,45,000ಕ್ಕೂ ಅಧಿಕ ಕ್ಯೂಸೆಕ್ ನೀರನ್ನು ಹರಿಬಿಡಲಾಗಿದೆ. ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ಹೊರಗೆ ಬಿಟ್ಟಿದ್ದರಿಂದ ಕಂಪ್ಲಿ ಗಂಗಾವತಿ ಸಂಪರ್ಕ ಸೇತುವೆ ಮುಳುಗಡೆಯಾಗಿದೆ. ಸೇತುವೆ ಮೇಲೆ ವಾಹನಗಳ ಸಂಚಾರವನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಇತ್ತ ಆನೆಗುಂದಿಯ ಶ್ರೀಕೃಷ್ಣದೇವರಾಯ ಸಮಾಧಿ ಮಂಟಪವು ಬಹುತೇಕ ಮುಳುಗಡೆಯಾಗಿದೆ. ಇನ್ನು ಮುನಿರಾಬಾದ್ ಬಳಿಯ ಕಿರು ಸೇತುವೆಯೂ ಮುಳುಗಡೆಯಾಗಿದೆ. ಸೇತುವೆಯ ರಸ್ತೆ ಬಂದ್ ಮಾಡಲಾಗಿದೆ. ಏಕಾಏಕಿ ನೀರಿನ ಹರಿವು ಹೆಚ್ಚಾಗಿದ್ದರಿಂದ ಶ್ವಾನಗಳು ಸೇತುವೆ ದಾಟಲು ಹರಸಾಹಸ ಪಟ್ಟಿವೆ. ಪ್ರಾಣ ಭಯದಿಂದ ನಾಯಿಗಳು ಓಡೋಡಿ ಬಂದು ನದಿ ದಾಟಿವೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಮಳೆ ಅಬ್ಬರ ಮುಂದುವರೆದಿದೆ. ಹೀಗಾಗಿ ಘಟಪ್ರಭಾ ನದಿಗೆ ಅಪಾಯದ ಪ್ರಮಾಣದ ನೀರು ಹರಿದು ಬಂದಿದೆ. ಇದರಿಂದ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಮಿರ್ಜಿ ಗ್ರಾಮದ ಸೇತುವೆ ಮುಳುಗಡೆಯಾಗಿದೆ. ಘಟಪ್ರಭಾ ನದಿ ಆರ್ಭಟಕ್ಕೆ ಮುಧೋಳ ತಾಲೂಕಿನ ಅಂತಾಪುರ ಗ್ರಾಮದ ಬಳಿ ಘಟಪ್ರಭಾ ಸೇತುವೆ ಜಲಾವೃತವಾಗಿದೆ. ಅಷ್ಟೇ ಅಲ್ಲ, ಘಟಪ್ರಭಾ ನದಿ ವ್ಯಾಪ್ತಿಯ ಡಬಲೇಶ್ವರ, ಮಿರ್ಜಿ, ನಂದಗಾವ, ಅಂತಾಪುರ, ಜಾಲಿಬೇರ ಗ್ರಾಮಗಳ 5 ಸೇತುವೆಗಳು ಜಲಾವೃತವಾಗಿವೆ. ಇನ್ನು ಘಟಪ್ರಭಾ ನದಿ ಪಾತ್ರದ ಗ್ರಾಮಗಳಲ್ಲಿ ಪ್ರವಾಹ ಭೀತಿ ಸೃಷ್ಟಿಯಾಗಿದೆ. ನದಿ ಪಾತ್ರದ ಜನರು ಎಚ್ಚರಿಕೆಯಿಂದ ಇರುವಂತೆ ಜಮಖಂಡಿ ಉತ್ತರ ವಿಭಾಗಾಧಿಕಾರಿ ಶ್ವೇತಾ ಬೇಡಿಕರ್ ಸೂಚನೆ ನೀಡಿದ್ದಾರೆ. ನದಿ ತೀರಕ್ಕೆ ಜಾನುವಾರುಗಳನ್ನು ಕಳಿಸದಂತೆ ಮನವಿ ಮಾಡಿದ್ದಾರೆ. ಮುಧೋಳ ತಾಲೂಕು ಬಿಹಾರದ ಪಾಟ್ನಾದಲ್ಲಿ ವರುಣದೇವ ಅಬ್ಬರಿಸಿ ಬೊಬ್ಬೆರೆದಿದ್ದಾನೆ. ಭಾನುವಾರ ರಾತ್ರಿ ಆರಂಭವಾದ ಮಳೆ ಸೋಮವಾರ ಮಧ್ಯಾಹ್ನದವರೆಗೂ ಬಿಡದೆ ಸುರಿದಿದೆ. ಇದರಿಂದ ಎತ್ತ ನೋಡಿದ್ರೂ ಬರೀ ನೀರೇ ಕಾಣ್ತಿದೆ. ಎಡೆಬಿಡದೆ ಸುರಿಯುತ್ತಿರೋ ಮಳೆಗೆ ಪಾಟ್ನಾದ ರಸ್ತೆಗಳೆಲ್ಲವೂ ಹೊಳೆಯಂತಾಗಿ ಮಾರ್ಪಟ್ಟಿವೆ. ರೈಲ್ವೆ ನಿಲ್ದಾಣಕ್ಕೆ ನೀರು ನುಗ್ಗಿದ್ದು ರೈಲ್ವೆ ಹಳಿಗಳು ಮುಳುಗಡೆಯಾಗಿವೆ. ಭಾರೀ ಮಳೆಗೆ ಒಡಿಶಾದಲ್ಲಿ ಬೈತರಾನಿ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ಇದರಿಂದ ಹಲವು ಗ್ರಾಮಗಳಲ್ಲಿ ಪ್ರವಾಹ ಸೃಷ್ಟಿಯಾಗಿದೆ. ದಶರಥಪುರ, ಜೈಪುರ ಬ್ಲಾಕ್ಗಳಲ್ಲಿ ಗ್ರಾಮಕ್ಕೆ ಗ್ರಾಮವೇ ಮುಳುಗಡೆಯಾಗಿದೆ. ರಕ್ಷಣಾ ಕಾರ್ಯ ಚುರುಕುಗೊಂಡಿದ್ದು ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಶಿಫ್ಟ್ ಮಾಡಲಾಗ್ತಿದೆ.